ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಪ್ರಭುದೇವು. ನಮ್ಮ ಏರಿಯಾದಲ್ಲಿ ಶ್ರೀ ಗೊರವನಹಳ್ಳಿ ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ನಮ್ಮ ಹುಡುಗರು ಶ್ರೀ ಗೊರವನಹಳ್ಳಿ ಲಕ್ಷ್ಮಿನ ಕರ್ಕೊಂಬರ್ತಾ ಇದ್ದಾರೆ. ಇದು ನೋಡ್ಬೋದು, ಇದು ನಮ್ಮ ಮಂಟಪ. ತುಂಬ ಚೆನ್ನಾಗಿ ಬಂದಿದೆ ಮಂಟಪ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಏರಿಯಾದಲ್ಲಿ ನಾವು ಏನೇ ಮಾಡ್ತೀವಿ ಅಂದಾಗ ಜನತೆ ಸಪೋರ್ಟೇ ಇಂಪಾರ್ಟೆಂಟು. ಆಲ್ರೆಡಿ ನೋಡಿ ನಮ್ಮ ಜನಗಳು ನೀರು ಹಾಕಿ ರಂಗೋಲಿ ಹಾಕಿ ಆ ತಾಯಿನ ಬರ್ಮಾಡ್ಕೊಳ್ಳೋಕ್ಕೆ ತುಂಬ ಕಾಯ್ತಾ ಇದ್ದಾರೆ. ಇನ್ನು ನಾನು ನಮ್ಮ ಬ್ರದರ್ ಇವಾಗ ಇನ್ನೇನು ಹೋಗ್ತಾ ಇದ್ದೀವಿ. ತಾಯಿ ಆಲ್ರೆಡಿ ಅಲ್ಲಿ ಬಂದಿದ್ದಾರೆ. ಪೂಜೆ ಮಾಡಿ ಆ ತಾಯಿನ ಬರ್ಮಾಡ್ಕೊಳ್ಳೋಣ. ನೋಡಿ, ತಾಯಿನ ನೋಡಿ ಕೈ ಮುಕ್ಕೊಳ್ಳಿ. ಈ ಲಕ್ಷ್ಮೀ ತಾಯಿ ಯಾರಿಗೂ ಅಷ್ಟು ಸುಲಭವಾಗಿ ಒಲಿಯಲ್ಲ. ಆ ತಾಯಿ ಒಲಿದ್ರೆ ಯಾರನ್ನೂ ಬಿಡಲ್ಲ. ಆ ತಾಯಿ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಮ್ಮ ಬ್ರದರು ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಬ್ರದರ್ಗೆ ದೇವ್ರ ಮೇಲೆ ಭಕ್ತಿ ತುಂಬ ಜಾಸ್ತಿ ಇದೆ. ಪಕ್ಕದಲ್ಲಿ ಕಳಸ ಓದ್ತಿದ್ದಾರಲ್ಲ, ಅವರು ನಮ್ಮ ಅಕ್ಕ. ಅಂದರೆ ನಾವೆಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ಎಲ್ಲ ಒಂದೇ ಏರಿಯಾದಲ್ಲಿದ್ದೀವಿ. ಗಾಡಿಯಿಂದ ತಾಯಿನ ಇಳಿಸ್ತಾ ಇದ್ದೀವಿ. ಏನು ತಾಯಿನ ಇಟ್ಕೋಬೇಕಂದ್ರೆ ಏನೋ ಒಂಥರ ಭಯ, ಭಕ್ತಿ, ಏನೋ ಒಂದು ಕರೆಂಟ್ ಪಾಸ್ ಆದಂಗೆ ಅನಿಸುತ್ತಪ್ಪ. ನೋಡಿ, ಆ ತಾಯಿ ಕರ್ಕೊಂಬರ್ತಾ ಇದ್ದೀವಿ. ನಮ್ಮ ಗಂಗಣ್ಣ ತಾಯಿಗೆ ಈಡ್ಗಾಯಿ ಹೊಡಿತಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಈಡ್ಗಾಯಿ ಹೊಡೆದ್ರೆ ಕಾಂಪಿಟೇಷನಲ್ಲೇ ಎತ್ಕೊತಾ ಇದ್ವಿ. ಒಂದು ಚೂರು ಬಿಡ್ತಲ್ಲ, ಎತ್ಕೊ ಬಂದು ಮನೇಲಿ ಇಟ್ಬಿಡ್ತಿದ್ವಿ. ತಮಟೆ ಮೂಲಕ ತಾಯಿನ ಬರ್ಮಾಡ್ಕೋತಾ ಇದ್ದೀವಿ. ಮೆರವಣಿಗೆ ಮೂಲಕ ತಾಯಿನ ಕರ್ಕೊಂಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಇದು ಈ ಥರ ಒತ್ಕೊಳ್ತಿರೋದೇ ಏನೋ ಒಂಥರ ಚೆಂದ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಮ್ಮ ಬ್ರದರ್ ಏನೋ ಮಾತಾಡ್ತಿದ್ದಾರೆ. ಆ ಕಡೆ ಇರೋನು ಸತ್ಯ ಅಲಿಯಾಸ್ ಪ್ರವೀಣ್ ಬರ್ತಾ ಇದ್ದಾನೆ. ಏನೋ ಹೇಳ್ತವ್ರೆ, ಏನಂತ ಗೊತ್ತಾಗ್ತಾಯಿಲ್ಲ. ಅವ್ನ ಕೈ ಕೊಡು ಅಂತ ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ. ನೋಡಿ, ರಂಗೋಲಿ ಹಾಕಿ ಆ ತಾಯಿನ ಮಾಡ್ಕೊಳ್ಳೋದು ಎಷ್ಟು ಚೆಂದ ಅಲ್ಲ. ರೋಡಿಗೆ ನೀರು ಹಾಕಿ ರಂಗೋಲಿ ಹಾಕಿ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೋಡಿ, ಇಲ್ಲಿ ಪಕ್ಕದಲ್ಲಿ ಒಬ್ಬ ಅಣ್ಣ ಇದ್ದಾರೆ. ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವಾಗಿಂದ ಬರ್ತಾರೆ, ಅಲ್ಲಿ ತೋರ್ತಾರೆ, ಇಲ್ಲಿ ತೋರ್ತಾರೆ, ಮತ್ತು ಟಮ್ಟಪ್ಪದಲ್ಲಿ ಇರ್ಬೇಕಾರೆ ಬಂದು ಇಲ್ಲಿ ಪೂಜೆ ಮಾಡಿ ಕೈ ಮುಕ್ಕೊಂಡು ಹೋಗ್ತಾರೆ. ಮೋಸ್ಟ್ಲಿ ಅಣ್ಣ ಆಗಲೇ ಪೋಟ್ಕೊಂಡಿರಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಈ ಥರ ಫಂಕ್ಷನ್ಗಳಲ್ಲಿ ಈ ಥರ ಜನಗಳು ಸಿಗ್ತಾನೇ ಇರ್ತಾರೆ. ಬಟ್ ಏನೋ ಒಂಥರ ಚೆಂದ ನೋಡೋಕ್ಕೆ. ಇವಾಗ ಒಬ್ಬ ಬರ್ತಾರೆ, ರೆಡ್ ಕಲರ್ ಟಿ ಶರ್ಟ್, ಹೊಟ್ಟೆ ಟುಮ್ಮಣ್ಣ ಭರತ ಅಂತ ಪಟಾಕಿ ಹೊಡೆಯೋಕ್ಕೆ ಇಟ್ಕೊಂಡವನೆ. पद्मप्रियान् मा पद्मास्ताक्षान् मा पद्माक्षेन् मा पद्मसुन्दरेन् मा पद्मम्कान् मा पद्मालादरणेन् मा पद्मिनेन् मा पुण्यगतिनेन् मा सुपतन्नान् मा रसारिकान् मा चन्द्रपद्मान् मा चन्दान् मा चन्द्रसोदरेन् मा चन्द्रध्वजान् मा चन्द्रोपान् मा इन्द्रियान् मा इन्द्रशलीतान् मा प्रियपतिकर्णेन् मा शुकाम्बरणेन् मा प्रियायन् मा भास्कर्यन् मा शस्तिनेन् मा हौद्रङ्गेन् मा मलिन्येन् मा धनधनकरणेन् मा सिद्धान् मा श्रीभूम्येन् रूपेशं महालक्ष्मी महासरस्वत्येन् मो मा भुवनेश्वर्येन् मा राजराजेश्वर्येन् मा महालक्ष्मी ताभ्योर्मोन नानाविध परिमळ पुत्र पुष्पाणि समर्पयामि. अंटमने अन्न अण्ण अण्ण ताಯಿಗೆ ಗೊರವನಹಳ್ಳಿ ಲಕ್ಷ್ಮಿ ತಾಯಿಗೆ ಪೂಜೆ ಮುಗೀತು. ಇವಾಗ ಮಂಟಪದೊಳಗಡೆ ತಾಯಿನ ಕೂರಿಸ್ತೀವಿ. ಇದಾದಮೇಲೆ ತಾಯಿಗೆ ಹೂವಿನ ಅಲಂಕಾರ ಮಾಡ್ತೀವಿ. ಸಂಜೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ನಾನು. ಆ ಹೂವಿನ ಅಲಂಕಾರ ತಾಯಿಗೆ ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಅದಾದಮೇಲೆ ಸಂಜೆ ಮಾಮೂಲಿ 7 ಗಂಟೆ ಮೇಲೆ ಆರ್ಕೆಸ್ಟ್ರಾ ಇರುತ್ತೆ. ಆರ್ಕೆಸ್ಟ್ರಾ ಆದಮೇಲೆ ಹೀಗಿರುತ್ತೆ ಅಂತ ನಿಮಗೆ ಗೊತ್ತು. ಏರಿಯಾ ಹುಡುಗರೆಲ್ಲ ಸೇರಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ. ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ.
ನಿಮ್ಮ ಅಭಿಪ್ರಾಯನ ತಿಳಿಸಿ. ಓಕೆ ಬಾಯ್.